ಜನ ಸೇರಿರೋದು ಕಲಾವಿದರಾದ ನಮಗೆ ಹಬ್ಬ. ಕಲಾವಿದರಿಗೆ ಹಬ್ಬ ಅಂದ್ಮೇಲೆ ಪ್ರೀತಿಯಿಂದ ನಮ್ಮ ನಾಟಕ ನೋಡೋಕೆ ಬಂದ ಪ್ರೇಕ್ಷಕರಿಗೆ ಹಬ್ಬದ ಊಟ, ಪ್ರದರ್ಶನ ಕಲೆಗಳು ಉಣಬಡಿಸೋದೆ. ಹಬ್ಬದ ಊಟ ಅಂದ ತಕ್ಷಣ ಪ್ರೇಕ್ಷಕರ ಬಾಯಲ್ಲೆಲ್ಲ ನೀರ್ ಬರ್ತಾ ಇದೆ. ಟೈಮ್ ಆಯ್ತು, ಬೇಗ ನಾಟಕ ಶುರು ಮಾಡೋಣ. ನಾಟಕ ಮುಗಿದ ಮೇಲೆ ಅವರ ಅನುಕೂಲದ ಪ್ರಕಾರ ಮನೆಗೆ ಹೋಗಿ ಊಟ ಮಾಡಿ, ಇಲ್ಲ ಅಂದ್ರೆ ಹೋಟೆಲ್ನಲ್ಲಾದ್ರೂ ಮಾಡ್ಕೊಂಡೋಗಿ. ಬೇಗ ನಾಟಕ ಶುರು ಮಾಡೋಣ. ಸೂರ್ಯ ಬಂದ, ಸೂರ್ಯ ಬಂದ, ಶುರುವಾಗಲಿ ನಾಟಕ. ಶುರುವಾಗಲಿ ನಾಟಕ. ನಕ್ಷತ್ರ ಎಣ್ಸದ್ ಬಿಟ್ಟು ಹೋಗ್ ಮಲ್ಕಳಿ, ಇಲ್ಲಾಂದ್ರೆ ಬಂದು ನಿಮ್ ಕಣ್ ಕುಕ್ತಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಒಂದು ಹಾಡ ಹಾಡ ಆಯ್ತಾಯ್ತು
ಪಾಪ ಕೇಳು ಪ್ರೀತಿಯ ಪುಟ್ಟ ಪಾಪ ನಕ್ಷತ್ರ ದೀಪ ದೀಪ ಸಾಲು ಸಾಲಾಗಿ ದೀಪ ಕಣ್ಣು ಮುಚ್ಚಿ ಮುಚ್ಚಿ ತೆರೆಯುವ ಕಣ್ಣು ಮುಚ್ಚಿ ಮುಚ್ಚಿ ತೆರೆಯುವ ಅಮ್ಮ 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 ಅಪ್ಪ ಯಾರು ಹೇಳೋದೇ ಇಲ್ಲಪ್ಪ ಅಮ್ಮ ಅಮ್ಮ ನನಗೆ ಹುಚ್ಚೆ ಬರುತ್ತೆ ಅಜ್ಜ ಅಜ್ಜ ನನಗೆ ಹುಚ್ಚೆ ಬರುತ್ತೆ ಹೌದಾ ಮರಿ? ಬಾ. ಅಜ್ಜಿ ಅಜ್ಜಿ ಮತ್ ನೀನ್ ಯಾಕೆ ನಿದ್ದೆ ಮಾಡಲ್ಲ? ನಂಗೆ ನಿದ್ದೆ ಬರಲ್ಲ. ಅಲ್ಲಾಡು ಊರ್ ಜನರೆಲ್ಲ ಗೊರಕೆ ಹೊಡಿತಿದ್ದಾರೆ. ಅವರಿಗೆಲ್ಲ ನಿದ್ರಾದೇವಿ ತಲೆ ಮೇಲೆ ಕೈ ಎಳ್ದೋಗಿದ್ದಾಳೆ. ನಿದ್ದೆ ಮಾಡ್ದೆ ಮತ್ತೇನ್ ಮಾಡ್ತಾರೆ? ನಿದ್ರಾದೇವಿ ನಿದ್ರಾದೇವಿ ಯಾತಕ್ ಬರ್ತಾಳೆ? ಯಾವಾಗ ಬರ್ತಾಳೆ? ಅಜ್ಜಿ, ನಿದ್ರಾದೇವಿ ತಲೆ ಮೇಲೆ ಕೈ ಎಳೆಯೋದು ಯಾಕೆ? ಬಿಡ್ರ ಬಿಡಿ, ನಿಮ್ಮಷ್ಟಕ್ಕೆ ನೀವೇನಾರ ಆಡ್ಕೊಳ್ಳಿ, ನಡೀರಿ. ಇನ್ನು ಏನ್ ಗತಿ? ಜನ ದುಡಿದೆ ಯಾವ ಕಾಲ ಆಯ್ತು? ಏನ್ ಗತಿ ಬಂತಪ್ಪ? ಹೌದಾ, ಅವಳನ್ನ ನೀನಾದ್ರೂ ನೋಡಿದ್ಯಾ ಹೋಗ್ಲಿ? ಓ ನಂಗ್ ಗೊತ್ತು, ಅಜ್ಜಾಕೆನ ಕಂಡೇ ಇಲ್ಲ. ಹೆಂಗ್ ಗೊತ್ತಪ್ಪ ನಿಂಗೆ? ಕಂಡಿದ್ರೆ ಅಜ್ಜ ಎಷ್ಟೊತ್ತಿಗೆ ನಿದ್ದೆ ಮಾಡ್ತಿದ್ದ. ಅಷ್ಟೇ ಗೊತ್ತಿರೋದು ನಿಂಗೆ. ನೋಡ್ತೆ, ಅಜ್ಜ ನಿದ್ದೆ ಮಾಡ್ದೆ ಕೂತಿರೋದಕ್ಕೆ ನಿದ್ರಾದೇವಿ ಬರೋದನ್ನ ಕಂಡ ಅಲ್ವೇನಜ್ಜ? ಹ್ಞೂ ಹ್ಞೂ, ಅದು ಹ್ಞೂ, ಇದು ಹ್ಞೂ. ಅಜ್ಜಿ ತಲೆ ಮೇಲೆ ಕೈ ಎಳಿತಾನೆ ಅಂದೆ. ಸುಮ್ನೆ ಹೇಳಿದ್ರ ಗಾದೆ ಮಾತೆ ಪ್ರಶ್ನೆ ಕೇಳಿಕ ಮುಗೀತು ಅಂತಿಲ್ಲಪ್ಪ. ಮೋದು ಬಿಟ್ಟು ಮಾಣಿಕ್ಯ ಬಿತ್ತಂತ ಹೆತ್ತವೆ. ನಡೀರೋ ಎಲ್ಲ. ನಿಜಾದೇವಿ ಬರುವಂತಾಯ್ತು. ಇಲ್ಲ ಮರಾಠದ ಈ ಕಡೆ ಇಲ್ಲ. ನಡೀರಿ, ಬೇಗ ಬನ್ನಿ. ಅಕ್ಕ, ಇನ್ನೊಂದು ಪ್ರಹರ ಕಡಿತು. ಲೆಕ್ಕದ ಪ್ರಕಾರ ಸೂರ್ಯ ಎಷ್ಟೊತ್ತಿಗೆ ನೆತ್ತಿ ಮೇಲೆ ಇರ್ಬೇಕಿತ್ತು. ಆದ್ರೆ ಏನ್ ಮಾಡೋದು, ಮತ್ತೆ ಬಂದಿದ್ದಾಳೆ ನಿದ್ರಾದೇವಿ. ನೋಡಿ, ಅಲ್ಲಿ ಅಲ್ಲಿ ಆಕಾಶದಿಂದ ಇಟ್ಟು ಬಂದವಳೆ. ಆಕಾಶದಿಂದ ಬಂದರು ನಿತ್ಯಲೋ ಕರ್ನಾಡಿ ಬಂದರು ಜಗತ್ತೆಲ್ಲ ಮಲಗಿ ಮಲಗಿ ಎಂದರು ಮಲಗಿದ್ದು ಕನವಿನ ಸೂರ್ಯನಿಲ್ಲದ ಹಗಲು ಕೇಳು ಕೊಟ್ಟ ಪಾಪ ಸೂರ್ಯನಿಲ್ಲದ ಹಗಲು ಕೇಳು ಕೊಟ್ಟ ಪಾಪ ನಕ್ಷತ್ರ ದೀಪ ದೀಪ ಸಾಲು ಸಾಲಾಗಿ ದೀಪ ಕಣ್ಣು ಮುಚ್ಚಿ ಮುಚ್ಚಿ ತೆರೆಯುವ ನಕ್ಷತ್ರ ದೀಪ ದೀಪ ಸಾಲು ಸಾಲಾಗಿ ದೀಪ ಕಣ್ಣು ಮುಚ್ಚಿ ಮುಚ್ಚಿ ತೆರೆಯುವ ತಾರೆ ತಾರೆಗಳ ದೀಪ ದಾರಿ ತೋರುವ ದೀಪ ತಾರೆ ತಾರೆಗಳ ದೀಪ ದಾರಿ ತೋರುವ ದೀಪ ಕೇಳು ಪ್ರೀತಿಯ ಪುಟ್ಟ ಪಾಪ ಕೇಳು ಪ್ರೀತಿಯ ಪುಟ್ಟ ಪಾಪ ನಕ್ಷತ್ರ ದೀಪ ದೀಪ ಸಾಲು ಸಾಲಾಗಿ ದೀಪ ಕಣ್ಣು ಮುಚ್ಚಿ ಮುಚ್ಚಿ ತೆರೆಯುವ ಕಣ್ಣು ಮುಚ್ಚಿ ಮುಚ್ಚಿ ತೆರೆಯುವ
ಯಾರನ್ನ ಅಜ್ಜಿ ಕಾಯ್ತಾ ಇದ್ಯಾ? ಬೆಳಗಾಗೋ ಲಕ್ಷಣನೇ ಇಲ್ವಲ್ಲಪ್ಪ, ಸೂರ್ಯನ್ನೇ ಕಾಯ್ತಾ ಇದೀನಿ ಮರಿ. ಸೂರ್ಯ ಅಂದ್ರೆ ಹೇಳ್ತೀವಿ ಎಲ್ಲ ಹೇಳ್ತೀವಿ. ಈಗ ಬಾಯಿ ಮೇಲೆ ಬಿಲ್ಲಿಟ್ಕೊಂಡು ದೇವ್ರು ಕೂತ್ಕೊಳ್ಳಾಗೆ ಅಲ್ಲಿ ಕೂತ್ಕೊಳ್ಳಿ ನೋಡುವ. ಹಾಗೆ ನಾವು ಹುಟ್ಟಿದ ಕಾಲಕ್ಕೆ ಮಕ್ಕಳೇ ಸೂರ್ಯ ಎಂಬವ ಇದ್ದ. ಆಕಾಶದಲ್ಲಿ ದೊಡ್ಡಕ್ಕೆ ಉರುಟುರುಟಾಗಿ ಬೆಳಕಾಗಿ ಈ ದೀಪದ ಬೆಳಕಿದೆಯಲ್ಲ, ಇದನ್ನ ರಾಶಿ 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 ಒಟ್ಟು ಹಾಕಿ ಉಂಡೆ ಮಾಡಿ ಆಕಾಶದಲ್ಲಿಟ್ರೆ ಹೇಗೆ? ಅದಕ್ಕಿಂತಲೂ ಎಷ್ಟೋ ಎಷ್ಟೋ ಹೆಚ್ಚು. ಎಷ್ಟು ಅಂತ ಹೇಳಿ? ಎಷ್ಟು ಅಂದ್ರೆ ಎಷ್ಟು ಒಂದು ಹೆಚ್ಚು. ಹಾ ಹೌದು, ಎಷ್ಟು ಅಂತ ಹೇಳಿದಷ್ಟು ಒಂದು ಹೆಚ್ಚು. ಬೆಳಕು, ಬೆಳಕಿನ ಉಂಡೆ. ಉಂಡೆನಾ ತಿನ್ಬೋದಾ? ಆ ಉಂಡೆ ತಿಂದ ನಿಮ್ ಕುಂಡೆ ಸುತ್ತಾಗುತ್ತೆ. ಅಯ್ಯಪ್ಪ, ಉಂಡೆ ಸುಟ್ಟೋಗುತ್ತಾ? ಬೇಡಪ್ಪ ಉಂಡೆ. 7 ಬಣ್ಣದ ಕುದುರೆ ಹೂಡಿ ಬೆಳ್ಳಿ ಬೆಳಗ್ಗೆ ರಥ ಏರಿ ಆತ ಬರೋ ಚಂದ ಅಂದ್ರೆ ಕೆಂಪು ಬೆಳಕು, ಕಿತ್ತಳೆ ಬೆಳಕು, ಹಳದಿ ಬೆಳಕು, ಹಸಿರು ಬೆಳಕು, ನೀಲ ನೀಲಿ ನೇರಳೆ ಬೆಳಕು ಬೆರೆಸಿ ಬೆರೆಸಿ ಬೆರಕೆ ಮಾಡಿ ಬೆಳ್ಳಾನ್ ಬೆಳಕಿನಲ್ಲಿ ಆಗಾಸ ಇರ್ತಿದ್ದ. ಕಿರಣದ ಬಲೆಯಲ್ಲಿ ಲೋಕವ ಹಿಡಿದು ಬೆಳಕು ಹರಡ್ತಿದ್ದ. ಇಷ್ಟಾದ್ರೂ ಒಂಚೂರು ಗಲಾಟೆ ಗೌಜಿ ಮಾಡದೆ ದಿನವೆಲ್ಲ ತಿರುಗಿ ಬೆಳಕು ಹರಡಿ ಸಾಯಂಕಾಲ ಆದ ಕೂಡಲೇ ಹಾಗೆ ಹೊರಟು ಹೋಗ್ತಿದ್ದ. ಅವ ಬಂದದ್ದೇ ಸರಿ. ಹಕ್ಕಿ ಪಕ್ಕಿ ಎಲ್ಲ ಎದ್ದು ಟಪಟಪ ರೆಕ್ಕೆ ಬಡಿತಿದ್ದೋ. ಹಕ್ಕಿಗಳು ಹಾಡ್ತಿದ್ದೋ ಹಾಡ್ತಿದ್ದೋ. ಹಾಡುತ್ತಿದ್ದವೋ ಹಕ್ಕಿ ಪಕ್ಕಿ ಎಲ್ಲವೋ ಹಾಡುತ್ತಿದ್ದವೋ ಹಕ್ಕಿ ಪಕ್ಕಿ ಎಲ್ಲವೋ ಹಾಡುತ್ತಿದ್ದವೋ ನುಡಿಯುತ್ತಿದ್ದವೋ ನಲಿಯುತ್ತಿದ್ದವೋ ಮೂರು ಕೇಳಿ ಮನೆಯು ಹೊರವೆಲ್ಲವೂ ನುಡಿಯುತ್ತಿದ್ದವೋ ನಲಿಯುತ್ತಿದ್ದವೋ ಮೂರು ಕೇಳಿ ಮನೆಯು ಹೊರವೆಲ್ಲವೂ ಉದಯವಾಯಿತು ಹೊಸ ದಿನ ಕರೆಯುತ್ತಿದೆ ಅಮ್ಮಾತನ ಏಳು ಕಂದ ನಮ್ಮ ಮನೆಯ ಆನಂದ ಏಳು ಕಂದ ನಮ್ಮ ಮನೆಯ ಆನಂದ ಹಾಡುತ್ತಿದ್ದವೋ ಹಕ್ಕಿ ಪಕ್ಕಿ ಎಲ್ಲವೂ ಹಾಡುತ್ತಿದ್ದವೋ ಹಕ್ಕಿ ಪಕ್ಕಿ ಎಲ್ಲವೂ ಹಾಡುತ್ತಿದ್ದವೋ ಸೂರ್ಯನೆಂಬವ ಬರುವ ಹೊತ್ತು ಏಳಿದೆಲ್ಲರೂ ಏಳಿದೋ ಏಳು ಬಣ್ಣದ ತೊಟ್ಟಿಲಲ್ಲಿ ಏಳಿರಾಗದ ಜೋಕಾಲಿ ಮೂಡು ಬಿತ್ತಿನ ಮಳೆಯ ಅಲೆಯಲಿ ಸೂರ್ಯ ಬಂದರು ತೇರಿ ತೇರಿ ಏಳು ಕಂದ ನಮ್ಮ ಮನೆಯ ಆನಂದ ಏಳು ಕಂದ ನಮ್ಮ ಮನೆಯ ಆನಂದ ಹಾಡುತ್ತಿದ್ದವೋ ಹಕ್ಕಿ ಪಕ್ಕಿ ಎಲ್ಲವೂ ಹಾಡುತ್ತಿದ್ದವೋ ಹಕ್ಕಿ ಪಕ್ಕಿ ಎಲ್ಲವೂ ಹಾಡುತ್ತಿದ್ದವೋ ಹಾ, ಅದನ್ನೇ ಹೇಳ್ತೀನಿ. ಒಂದು ಬೆಳ್ಳಾನ ಬೆಳಗ್ಗೆ ಏನಾಯ್ತಂದ್ರೆ, ನಾವು ಅಲ್ಲಿ ಕಾಣುತ್ತಲ್ಲ ಮಿಂಚುಳ ಗುಡ್ಡ, ಅದರ ಬುಡದಲ್ಲಿ ಕೂತಿದ್ವಿ. ಸೂರ್ಯ ಒಂದ್ ಕಡೆಯಿಂದ ಮೂಡ್ ಬರ್ತಿದ್ದ. ಆಗ ಬಂದ್ರು ರಾಕ್ಷಸರು. Tarigida, 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 tarigida,
ಜಗತ್ತು ಸುತ್ತಿದರು ನಿದ್ದೆ ಮಾಡೋಕೆ ಒಂದು ಜಾಗವಿಲ್ಲವಲ್ಲ. ಈ ಸೂರ್ಯನ ದೆಸೆಯಿಂದಾಗಿ ಎಲ್ಲಿ ಕಣ್ಣು ಬೆಳಕು 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 ಕಣ್ಣು ಕುಕ್ಕತ್ತೆ. ಇವನಿಗೆ ಬೇರೆ ಕೆಲಸವೇ ಇಲ್ಲವೋ? ಮಾಡಿಸ್ತೇನೆ ಬಗೆ. ನಿನ್ನಿಂದ ನಮಗೆ ನೆಮ್ಮದಿ ಇಲ್ಲ. ನಾವು ಆರಾಮಾಗಿ ಹಗಲು ರಾತ್ರಿಯನ್ನು ಕಾಲಚಕ್ರದಿಂದ ಸರಿದು ಗಾಢವಾಗಿ ರಾತ್ರಿಯಲ್ಲಿ ದೀರ್ಘವಾಗಿ ನಿದ್ದೆ ಮಾಡಬೇಕು. ನೀವು ನಿದ್ದೆ ಮಾಡಲು ನನ್ನಿಂದ ಯಾವ ಅಡ್ಡಿಯೂ ನಿಮಗಿಲ್ಲ. ಮನಸ್ಸೋ ಇಚ್ಛೆ ನೀವು ವರ್ಷಾನುಗಟ್ಟಲೆ ನಿದ್ದೆ ಮಾಡಿ. ನಾನು ನಿಸರ್ಗದ ನಿಯಮ. ಕಾಲಚಕ್ರದಲ್ಲಿ ಬೆಳಗುವುದು ನನ್ನ ಕಾಯಕ. ನನ್ನ ಕೆಲಸಕ್ಕೆ ಅಡ್ಡಿಪಡಿಸಬೇಡಿ. ನೀನು ನಮ್ಮ ನಿದ್ದೆಗೆ ಅಡ್ಡಪಡಿಸುತ್ತಿರುವುದು ಎಷ್ಟು ಸರಿ. ನಮಗೆ ನಿನ್ನ ಅಗತ್ಯ ಇಲ್ಲ. ನೀನು ಇಲ್ಲ, ಜಾಗವು ನಮಗೆ ಸಿಗುತ್ತಿಲ್ಲ. ನಮಗೆ ನಿದ್ದೆ ಇಲ್ಲ, ಸುಂದರ ಸ್ವಪ್ನಗಳೂ ಇಲ್ಲ. ನೀನು ಹೋಗಿ ಮಲಗು. ನಿನಗೂ ರಾತ್ರಿಯ ಸ್ವಪ್ನಗಳು ಇಷ್ಟವಾಗುತ್ತವೆ. ಲೋಕದ ಎಲ್ಲರ ಕನಸುಗಳಿಗೆ ಬೆಳಕಾಗುವುದು ನನ್ನ ಕಾಯಕ. ಕತ್ತಲೆಯಲ್ಲಿ ಕಾಣಿಸುವ ಕನಸುಗಳಿಗಿಂತ ಬೆಳಕಲ್ಲಿ ಹುಡುಕುವ ಕನಸುಗಳೇ ನನಗಿಷ್ಟ. ಈ ಭೂಮಿಯನ್ನು ಬೆಳಗುವುದನ್ನು ಯಾರು ತಡೆಯಲಾರರು. ಲೋ ಸೂರ್ಯ, ನಮ್ಮ ನಿದ್ದೆಗೆ ಬೆಂಕಿ ಇಡುತ್ತಿರುವೆ. ಮಾಡಿಸ್ತೇನೆ ಬಗೆ. ಮಾಡಿಸ್ತೇವೆ ಬಗೆ. ಗಾಳಿ, ಓ ಗಾಳಿ, ಬಿರುಗಾಳಿ, ಬಿರುಗಾಳಿ, ಬೀಸು ಬಿರಬಿರಲೆ, ಬೀಸು ಬಿರಬಿರನೆ. ಮೋಡಗಳನ್ನು ಹೊತ್ತು ಬಾ. ಮೋಡಗಳನ್ನು ಹೊತ್ತು ಬಾ. ಆ
ನನ್ನ ಕಣ್ಣಿಗೆ ಕಾಣುವರೆಲ್ಲರನ್ನು ನಾನು ಆವರಿಸುತ್ತೇನೆ. ಜನ ದುಡಿಯುವುದನ್ನು ಬಿಟ್ಟು ಮಲಗಲಿ, ಎಲ್ಲರೂ ಮಲಗಲಿ. ಲೋಕವೇ ನಿದ್ರಿಸಲಿ, ಊರಿಗೆ ಊರೇ ನಿದ್ರಿಸಲಿ. ಸೂರ್ಯ ಇಲ್ಲಿ ಮೂಡದಿರಲಿ, ಚುಕ್ಕಿ ಚಂದ್ರವರೇ ಸದಾ ಇಲ್ಲಿರಿ. ಶಬ್ದ ಗದ್ದಲ ಇಲ್ಲಿಂದ ಹೊರಟು ಬಿಡಿ, ಊರಿಗೆ ಊರೇ ನಿದ್ರಿಸಲಿ. ತಿಳಿಮುಗಿಲ ತಂಗಾಳಿಯಲ್ಲಿ ಜಗವೆಲ್ಲ ಶಯನಿಸಲಿ ಜೋಜೋ. ತಿಳಿಮುಗಿಲ ತಂಗಾಳಿಯಲ್ಲಿ ಜಗವೆಲ್ಲ ಶಯನಿಸಲಿ ಜೋಜೋ. ಭೂತಾಯಿ ತೊಟ್ಟಿಲಾಗಿ ತೂಗಲಿ ಜೋಜೋ. ಭೂತಾಯಿ ತೊಟ್ಟಿಲಾಗಿ ತೂಗಲಿ ಜೋಜೋ. ಯುಗ ಯುಗಾಂತರ ಪವಡಿಸಲಿ ಜೋಜೋ ಜೋಜೋ. ಯುಗ ಯುಗಾಂತರ ಪವಡಿಸಲಿ ಜೋಜೋ ಜೋಜೋ. ಜೋಜೋ 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 ಜೋಜೋ. ಆಮೇಲೆ ಏನಾಯ್ತು ಅಜ್ಜಿ? ಆಮೇಲೆ ಹೀಗೆ ನಿದ್ರೆ ಅಂದ್ರೆ ನಿದ್ದೆ. ಮಿಂಚುಳ ಗುಡ್ಡದ ಬೆಳಕು, ಈ ದೀಪದ ಬೆಳಕು, ಮತ್ತೆ ದೂರ ನಕ್ಷತ್ರದ ಬೆಳಕು, ಅಷ್ಟೇ. ಒಟ್ಟಾರೆ ಕತ್ತಲೆಯನ್ನು. ಪಾಪ ಮುಗೀತ ಸೂರ್ಯನ ಕತೆ. ಅದಂಗಪ್ಪ ಮುಗೀತೆ. ನಾವೆಲ್ಲ ಇಲ್ವಾ ಸೂರ್ಯನ ಬಿಡಿಸ್ಕೊಂಡ್ ಬರಕ್ಕೆ? ಅಲ್ವೇನಜ್ಜ? ಅಜ್ಜ ಅಜ್ಜಿ, ಸೂರ್ಯ ಎಲ್ಲಿರ್ತಾನೆ ನಾವು ನೋಡ್ಬೇಕಲ್ಲ. ನಾವ್ ನೋಡ್ಬೇಕಲ್ಲ. ಇನ್ನು ನೋಡ್ದ ಹಾಗೆ ಅವನ ಆಸೆ ಬಿಡಿ. ಸೂರ್ಯನ ನಾವ್ ಕರೆಯೋಣ ಕಣ್ರೋ. ಸೂರ್ಯ ಸೂರ್ಯ ಸೂರ್ಯ. ಸೂರ್ಯನ್ ಕರೆದ್ರೆ ಕುದುರೆ ಬಂದಿದೆ. ನಾನು ಸೂರ್ಯನ ಕುದುರೆ. ಸೂರ್ಯನಿಲ್ಲದೆ ಒಬ್ಬಂಟಿ ಆಗಿದ್ದೀನಿ. ನೀವು ಸೂರ್ಯ ಅಂದ್ರಲ್ಲ, ಅದಕ್ಕೆ ಆಸೆಯಿಂದ ಓಡ್ ಬಂದೆ. ಸೂರ್ಯ ಬಂದ? ಇಲ್ಲ ಕುದುರೆ. ನೀವು ಸೂರ್ಯನ ಕುದುರೆಯಾ? ವಾವ್, ಎಷ್ಟು ಚೆನ್ನಾಗಿದೆ. ವಾವ್, ಎಷ್ಟ್ ಚೆನ್ನಾಗಿದೆ. ಕುದುರೆ ಕುದುರೆ ಸೂರ್ಯನ ಕುದುರೆ, ನಾಗಾಲೋಟದಿ ಓಡುವ ಕುದುರೆ, ಗುಡ್ಡವ ಬೆಟ್ಟವ ಹಾರುವ ಕುದುರೆ, ಸೂರ್ಯನ ಕಾಟಾಟ ಸೂರ್ಯನ ಕಾಟಾಟ. ಕೆಂಪು ಕಿರಣ ಹಿತ್ತೆಳೆ ಕಿರಣ, ಹಳದಿ ಕಿರಣ ಹಸಿರು ಕಿರಣ, ನೀಲ ನೀಲಿ ಮೇಘದ ಕಿರಣ, ಮೂಡಿ ಬಾಬಾ ಸೂರ್ಯನ ಕಾಟಾಟ. ಕುದುರೆ ಕುದುರೆ ಸೂರ್ಯನ ಕುದುರೆ, ನಾಗಾಲೋಟದಿ ಓಡುವ ಕುದುರೆ, ಗುಡ್ಡವ ಬೆಟ್ಟವ ಹಾರುವ ಕುದುರೆ, ಸೂರ್ಯನ ಕಾಟಾಟ ಸೂರ್ಯನ ಕಾಟಾಟ. ಸೂರ್ಯ ಸೂರ್ಯ ಸೂರ್ಯ. ಓಹೋ, ಏನು ಉಪಯೋಗ ಇಲ್ಲ. ರಾಕ್ಷಸರು ಅಲ್ಲೇ ಮಲಗಿದ್ದಾರೆ. ಹಿಡ್ಕೊಂಡು ಚಚ್ಚಾಕ್ಬಿಡ್ತಾರಷ್ಟೇ. ಹಾಗಾದ್ರೆ ಏನ್ ಮಾಡೋದು? ಮಾಡೋದೇನು ಹುಡುಗರು ನೀವು, ನಾವೇ ಏನೋ ಯೋಚನೆ ಮಾಡಿರ್ತೀವಿ. ನಡೀರಿ ಮಲ್ಕೊಳ್ಳಿ. ಸರಿ ಅಜ್ಜಿ. ಏನಂದ್ರು, ಈ ಮಕ್ಕಳ ಕಾಲಕ್ಕಾದ್ರೂ ಬೆಳಕಾಗ್ಬೇಕು. ಏನಾದ್ರೂ ಮಾಡ್ಲೇಬೇಕು. ನಮ್ಮಿಂದ ಅದು. ಕೂತ್ರೆ ಕೂತಿದ್ದಾಗೇ ಸಮಯ ಸವಿದೋಗುತ್ತೆ. ಎದ್ದು ಒಂಚೂರು ಕೆಲಸ ಮಾಡಿದ್ರೆ ಏನಾರ ಒಂಚೂರು ಆಗುತ್ತೆ. ಹಾ, ಗುಡ್ಡದ ಹತ್ರ ಹೋಗೋಣ. ಏನಾದ್ರೂ ಮಾಡಕ್ಕಾಗುತ್ತಾ ನೋಡೋಣ. ಹಾ ನಡಿ ನಡಿ. ಹಾ, ನಡಿ, ಸರಿ ಹೋಗೋಣ. ಕುದುರೆ ಕುದುರೆ ಸೂರ್ಯನ ಕುದುರೆ, ನಾಗಾಲೋಟದಿ ಓಡುವ ಕುದುರೆ, ಗುಡ್ಡವ ಬೆಟ್ಟವ ಹಾರುವ ಕುದುರೆ, ಸೂರ್ಯನ ಕಾಟಾಟ.
ರಾಕ್ಷಸರೇ ರಾಕ್ಷಸರೇ, ನಿದ್ರಾ ರಾಕ್ಷಸರೇ ನಿದ್ರಾ ರಾಕ್ಷಸರೇ, ಅಯ್ಯ ದಲಿತ ರಾಕ್ಷಸರೇ ಮುದುಕ ಮುದುಕಿ ಕಿರಿ ಕಿರಿ ಮಾಡಬೇಡಿ, ಹೊರಡಿ, ಜೀವದಾನ ಮಾಡಿದ್ದೇನೆ. ರಾಕ್ಷಸರೇ, ನೀವು ಬೇಕಾದಾಗ ನಿದ್ರೆ ಮಾಡಿ, ಊರಿಗೆಲ್ಲ ಯಾಕೆ ನಿದ್ರೆ ಬರ್ಸೋದು? ಕತ್ಲೆಲಿದ್ದು ಇತ್ತು ನಮ್ ಕಾಲ ಅಂತೂ ಕಳೀತು, ಮಕ್ಕಳಿಗಾದ್ರೂ ಬೆಳಗ್ ಬರ್ಲಿ ಕಣ್ರು. ಅದಾಗಲ್ಲ, ಅದಾಗಲ್ಲ. ನಿಮ್ಮನ್ನ ಬೇಡ್ಕೊಡ್ತೀವಿ ಕಣ್ರೋ, ಹಾಗೆಲ್ಲ ಮಾಡ್ಬೇಡಿ. ನೀವು ರಾಕ್ಷಸಲ್ಲಿ ಒಳ್ಳೆ ರಾಕ್ಷಸ ತಾನೆ? ಒಳ್ಳೆ ರಾಕ್ಷಸರು ಹಾಗಂದ್ರೆ ಮತ್ತೇನಿಲ್ಲ, ಊರ್ ಮೇಲೆ ಹಾಸಿರೋ ನಿದ್ರೆ ತೆಗ್ಸಿ ಬೆಳಕಸಿ ಸಾಕು. ಓ ಹಾಗೋ, ಅದಾಗಲ್ಲ ಅದಾಗಲ್ಲ. ರಾಕ್ಷಸರೇ, ಆಗಲ್ಲ ಅಂದ್ರೆ ಹೇಗ್ರೋ? ನಿಮ್ ಕೈಲಾಗಲ್ಲ ಅನ್ನೋದಿದ್ಯಾ? ನೀವಿಷ್ಟು ಮಾಡಿದ್ರಿ ಅಂತಾದ್ರೆ ನಾವು ಸಾಯವರೆಗೂ, ಯಾಕೆ ನಾವು ಸತ್ ಮೇಲ್ ಬೇಕಾದ್ರೂ ನಿಮ್ ಸದಾ ಕಾಲ ನೆನ್ಸ್ಕೊತೀವಿ. ಎಷ್ಟು ಮಾತಾಡ್ತಾಳೆ ಈ ಮುದುಕಿ. ಮೊದಲು ಇವರನ್ನ ಮಲಗಿಸಬೇಕು. ಮೊದಲು ಇವರನ್ನ ಮಲಗಿಸಬೇಕು. ನಿದ್ರಾ ದೇವಿ. ಅಜ್ಜ, ಅಜ್ಜಿ, ಅಜ್ಜ, ಅಜ್ಜಿ, ಅಜ್ಜ, ಅಜ್ಜಿ, ಅಜ್ಜ, ಅಜ್ಜಿ ಕಾಣಿಸಲ್ಲ ಕಂಡ್ರು. ಎಸ್ಕೇಪ್. ಅಯ್ಯೋ, ಅಜ್ಜ ಅಜ್ಜಿ ಎಲ್ಲೋದ್ರು? ಅಜ್ಜ ಎಲ್ಲಿ ಹೋದ, ಅಜ್ಜಿಯಲ್ಲಿ ಹೋದ್ಲು. ಅಜ್ಜ ಎಲ್ಲಿ ಹೋದ, ಅಜ್ಜಿಯಲ್ಲಿ ಹೋದ್ಲು. ಇಬ್ರು ಎಲ್ಲಿ ಹೋದ್ರು, ಎಲ್ಲಿ ಹೋದ್ರು? ಅಯ್ಯೋ ಎಲ್ಲಿ ಹೋದ್ರು? ಅಜ್ಜ ಎಲ್ಲಿ ಹೋದ, ಅಜ್ಜಿಯಲ್ಲಿ ಹೋದ್ಲು. ಅಜ್ಜ ಎಲ್ಲಿ ಹೋದ, ಅಜ್ಜಿಯಲ್ಲಿ ಹೋದ್ಲು. ಇಲ್ಲೇ ಹೋಗಿ ಬರ್ತೀನಂದ, ಅಜ್ಜ ಎಲ್ಲಿ ಹೋದ? ಇಲ್ಲೇ ಹೋಗಿ ಬರ್ತೀನಂದ, ಅಜ್ಜಿಯಲ್ಲಿ ಹೋದ್ಲು. ಅಜ್ಜ ಎಲ್ಲಿ ಹೋದ, ಅಜ್ಜಿಯಲ್ಲಿ ಹೋದ್ಲು. ಅಜ್ಜ ಎಲ್ಲಿ ಹೋದ, ಅಜ್ಜಿಯಲ್ಲಿ ಹೋದ್ಲು. ಚಿಂತಿಸಿ ಬರುವೆ ಎಲ್ಲ ಅಜ್ಜ, ಅಜ್ಜಿಯಲ್ಲಿ ಹೋದ್ಲು. ಚಿಂತಿಸಿ ಬರುವೆ ಎಲ್ಲ ಅಜ್ಜ, ಅಜ್ಜಿಯಲ್ಲಿ ಹೋದ್ಲು. ಲಾಂಛನ ಹಿಡಿದು ಸೂರ್ಯನ ತರಲು ಹೋದೋರ್ ಹೋಗಿ ಹೋದ್ಲು. ಲಾಂಛನ ಹಿಡಿದು ಸೂರ್ಯನ ತರಲು ಹೋದೋರ್ ಹೋಗಿ ಹೋದ್ಲು. ಅಜ್ಜ ಎಲ್ಲಿ ಹೋದ, ಅಜ್ಜಿಯಲ್ಲಿ ಹೋದ್ಲು. ಅಜ್ಜ ಎಲ್ಲಿ ಹೋದ, ಅಜ್ಜಿಯಲ್ಲಿ ಹೋದ್ಲು. ಇಬ್ರು ಎಲ್ಲಿ ಹೋದ್ರು, ಎಲ್ಲಿ ಹೋದ್ರು? ಅಯ್ಯೋ ಎಲ್ಲಿ ಹೋದ್ರು? ನಂಗೊತ್ತಾಯ್ತು. ಏನ್ ಗೊತ್ತಾಯ್ತು? ಅಜ್ಜ ಅಜ್ಜಿ ಶೂಲನ್ನ ತರಲಿಕ್ಕೆ ಹೋಗಿರ್ಬೋದು.
ಭೂಮಿಗೆ ಬೆಳಕಿಲ್ಲ. ಪ್ರಾಣಿ ಪಕ್ಷಿಗಳು ಹಸಿವಿನಿಂದ ಆಹಾರಕ್ಕಾಗಿ ಕಷ್ಟಪಡುತ್ತಿವೆ. ಮರ ಗಿಡಗಳು ಬಿಸಿಲಿಲ್ಲದೆ ಬಾಡಿ ಹೋಗುತ್ತಿವೆ. ಹೀಗೆ ಆದರೆ ಭೂಮಿಯ ತಾಪಮಾನ ಕುಸಿದು ಚಳಿ ಹೆಚ್ಚಾಗಿ ನಾವೆಲ್ಲ ಸತ್ತು ಹೋಗ್ತೇವೆ. ಸೂರ್ಯ ನಮಗೆ ಬೆಳಕು ಮಾತ್ರ ಅಲ್ಲ, ಸೂರ್ಯನ ಬೆಳಕಿನ ಜೊತೆ ನಮ್ಮ ಬದುಕು ಇದೆ. ಸೂರ್ಯ ಭೂಮಿ ನಮ್ಮ ಜೀವನೋತ್ಸಾಹದ ಬೇರುಗಳು. ಭೂಮಿ ಮೇಲೆ ಬದುಕು ಹರಡಬೇಕೆಂದರೆ ಸೂರ್ಯ ಕಿರಣದ ಸ್ಪರ್ಶ ಬೇಕು. ಸೂರ್ಯನಿಲ್ಲದ ಭೂಮಿ ಬರಡಾಗುತ್ತೆ. ಅದಕ್ಕೆ ನಾನು ಕಂಗೆಟ್ಟು ಸೂರ್ಯನನ್ನು ಹುಡುಕುತ್ತಿದ್ದೇನೆ. ನನಗೆ ನಿಮ್ಮ ಸಹಾಯ ಬೇಕು. ನಮಗೂ ಸೂರ್ಯ ಇಲ್ಲದೆ ಕತ್ಲೆಯಲ್ಲಿ ಮಿನ ಮಿನ ಅಂತ ಬೆಳಗ್ಗೆ ಸಾಕಾಗಿದೆ. ಅವನು ಬಂದ್ರೆ ಇಲ್ಲಿ ಬೆಳಕಾಗುತ್ತೆ, ನಮಗೂ ಸ್ವಲ್ಪ ರೆಸ್ಟ್ ಸಿಗುತ್ತೆ, ಹಾಯಾಗಿರ್ಬೋದು. ನೀವು ನೀವು ನಿಮ್ಗೆ ಸಹಾಯ ಮಾಡ್ತೀವಿ ನಾವು. ನೀವು ಹೋಗೋ ದಾರಿಗೆ ಬೆಳಕಾಗಿರ್ತೀವಿ ಮತ್ತು ಸೂರ್ಯ ಅಜ್ಜ ಅಜ್ಜಿನ ಹುಡ್ಕೋಕೆ ಸಹಾಯ ಮಾಡ್ತೀವಿ. ನಮ್ಮ ಮಕ್ಕಳ ಸೈನ್ಯ ದೊಡ್ಡದಾಯ್ತು. ಕುದುರೆ ಚುಕ್ಕಿಗಳು ಮಿಂಚುಳ ಗುಡ್ಡಕ್ಕೆ ಆಕ್ರಮಣ. ಮಿಂಚುಳ ಗುಡ್ಡಕ್ಕೆ ಆಕ್ರಮಣ. ಓಡಿದಷ್ಟು ದೂರ ಇನ್ನು ಓಡಿದಷ್ಟು ದೂರ, ಓಡಿದಷ್ಟು ದೂರ ಇನ್ನು ಓಡಿದಷ್ಟು ದೂರ, ನಿಂತಲ್ಲೇ ನಿಂತ ಗುಡ್ಡ ಓಡಿದಷ್ಟು ದೂರ, ಗುರಿ ಓಡಿದಷ್ಟು ದೂರ, ಓಡಿದಷ್ಟು ದೂರ. ರೈ 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 ರೈ, ಇನ್ನು ಬೇಗ ಓಡು ರೈ, ಎಲ್ಲೂ ನಿಲ್ಲಬೇಡ ಎಕ್ಸಲೆಂಟ್. ಇನ್ನು ಬೇಗ ಓಡು ರೈ, ಎಲ್ಲೂ ನಿಲ್ಲಬೇಡ ಎಕ್ಸಲೆಂಟ್. ಓಡಿದಷ್ಟು ದೂರ ಗುಡ್ಡ ಓಡಿದಷ್ಟು ದೂರ, ಇನ್ನು ಎಷ್ಟು ದೂರ ಗುಡ್ಡ ಇನ್ನು ಎಷ್ಟು ದೂರ. ಡು 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 ಓ ಡು ಡು ಡು, ಡು 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 ಓ ಡು ಡು ಡು. ದಾಟು ಕಾಡು ಮೇಲು ಅಚ್ಚ ಅಚ್ಚಿಯಲ್ಲಿ ನೋಡು, ಮಿಂಚುಳ್ಳದ ಗುಡ್ಡಕ್ಕೆ ಮಿಂಚಿದಂತೆ ಓಡು. ದಾಟು ಕಾಡು ಮೇಲು ಅಚ್ಚ ಅಚ್ಚಿಯಲ್ಲಿ ನೋಡು, ಮಿಂಚುಳ್ಳದ ಗುಡ್ಡಕ್ಕೆ ಮಿಂಚಿದಂತೆ ಓಡು. ಓಡುತ್ತಾ ಓಡುತ್ತಾ ಕುದುರೆ ಕುದುರೆ ಕುದುರೆ, ಓಡಿದಷ್ಟು ದೂರ ಇನ್ನು ಓಡಿದಷ್ಟು ದೂರ, ನಿಂತಲ್ಲಿ ನಿಂತ ಗುಡ್ಡ ಓಡಿದಷ್ಟು ದೂರ, ಕುದುರೆ ಓಡಿದಷ್ಟು ದೂರ, ಓಡಿದಷ್ಟು ದೂರ. ರೈ 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 ರೈ, ಓಡಿದಷ್ಟು ದೂರ ಇನ್ನು ಓಡಿದಷ್ಟು ದೂರ, ನಿಂತಲ್ಲಿ ನಿಂತ ಗುಡ್ಡ ಓಡಿದಷ್ಟು ದೂರ. ಡು 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 ಓ ಡು ಡು ಡು, ಡು 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 ಓ ಡು ಡು ಡು. ದಾಟು ಕಾಡು ಮೇಡು ಅಚ್ಚ ಹತ್ತಿಯಲ್ಲಿ ನೋಡು, ಮಿಂಚುಳ್ಳದ ಗುಡ್ಡಕ್ಕೆ ಮಿಂಚಿದಂತೆ ಓಡು. ದಾಟು ಕಾಡು ಮೇಡು ಅಚ್ಚ ಹತ್ತಿಯಲ್ಲಿ ನೋಡು, ಮಿಂಚುಳ್ಳದ ಗುಡ್ಡಕ್ಕೆ ಮಿಂಚಿದಂತೆ ಓಡು. ಓಡುತ್ತಾ ಓಡುತ್ತಾ ಕುದುರೆ ಕುದುರೆ ಕುದುರೆ. ಇಷ್ಟು ದೊಡ್ಡ ಗುಡ್ಡದಲ್ಲಿ ಅವರನ್ನು ಎಲ್ಲಿ ನೋಡಬಹುದು? ಅಬ್ಬಬ್ಬಬ್ಬಾ, ಕಾಲ್ಗಳು ಬಿಟ್ಟೋಯ್ತು. ಇಲ್ಲಿ ಯಾರು ಇಲ್ಲ. ಲಾ
ನಿದ್ದೆಯನ್ನು ಕೆಡಿಸುತ್ತಿರುವರು. ಧೈರ್ಯವಿದ್ದರೆ ಮುಂದೆ ಬನ್ನಿ. ಲೋಕವೆಲ್ಲ ಮಲಗಿದೆ, ರಾಕ್ಷಸರು ಮಲಗಿದ್ದಾರೆ. ಮತ್ತೆ ಯಾರು ಹೀಗೆ ಶಬ್ದ ಮಾಡುತ್ತಿರುವರು? ಸೂರ್ಯನ ಕುದುರೆ, ನೀನು ಹೀಗೆ ಶಬ್ದ ಮಾಡುತ್ತಿರುವೆಯಾ? ಇಲ್ಲ ಇಲ್ಲ, ನಾನಲ್ಲ. ಈ ಊರಿನ ಮಕ್ಕಳು ರಾಕ್ಷಸರನ್ನು ಓಡಿಸಿ ಅವರ ಅಜ್ಜ ಅಜ್ಜಿಯನ್ನು ಕರೆದುಕೊಂಡು ಬರಲು ಬಂದಿದ್ದಾರೆ. ನಿನ್ನ ಕಣ್ಣಿಗೆ ಕಾಣುವವರೆಲ್ಲರನ್ನು ನೀನು ನಿದ್ದೆಗೆ ಆವರಿಸುತ್ತೀಯ. ಅದಕ್ಕೆ ಅವರು ನಿನ್ನ ಎದುರು ಬರುತ್ತಿಲ್ಲ. ರಾಕ್ಷಸರ ನಿದ್ದೆಗಾಗಿ ಎಲ್ಲರನ್ನು ಆವರಿಸುವುದು ಎಷ್ಟು ಸರಿ? ದಯವಿಟ್ಟು ಈ ನಿದ್ದೆ ಶಿಕ್ಷೆಯಿಂದ ಊರ ಜನರನ್ನು ಪಾರು ಮಾಡು. ನೀನು ದೇವತೆ, ನಿನ್ನ ಅವಶ್ಯಕತೆ ಎಲ್ಲರಿಗೂ ಇದೆ. ಆದರೆ ಸದಾ ಕಾಲ ನಿದ್ದೆ ಮಾಡುವುದಕ್ಕಿಂತ ಸಾಯುವುದು ವಾಸಿ. ಈ ನಿದ್ದೆ ಶಾಪ ವರವಾಗಲಿ. ರಾತ್ರಿ ಮಾತ್ರ ಜನರು ಅವರ ಚಿಂತೆ ತಾಪತ್ರಯಗಳನ್ನು ಬಿಟ್ಟು ನಿದ್ದೆ ಮಾಡುವ ಹಾಗಾಗಲಿ. ಹೌದು ನಿದ್ರಾ ದೇವತೆ, ಲೋಕವೆಲ್ಲ ಎದ್ದೇಳಲಿ, ಜನರು ಬದುಕಲಿ. ಈ ರಾಕ್ಷಸರೇ ನನ್ನನ್ನು ಬಂಧಿಸಿರುವರು. ಮೊದಲು ಅವರನ್ನ ಓಡಿಸಿ. ನಾನು ಯಾರಿಗೂ ಶಾಪ ಕೊಡುವುದಿಲ್ಲ. ರಾಕ್ಷಸರು ಬೆಟ್ಟದ ಕೆಳಗೆ ಮಲಗಿರುವರು. ಅಜ್ಜ ಅಜ್ಜಿಯೂ ಅಲ್ಲೇ ಮಲಗಿರುವರು. ಸೂರ್ಯ ಮೋಡಗಳ ಮರೆಯಲಿರುವನು. ಮಕ್ಕಳೇ ಬಿಡಬೇಡಿ. ಆಕ್ರಮಿಸಿ! ಆಕ್ರಮಣ! ಯಾರು ಈ ಶಬ್ದ ಮಾಡುತ್ತಿರುವರು? ಯಾರು ನಮ್ಮ ನಿದ್ದೆಯನ್ನು ಹಾಳು ಮಾಡುತ್ತಿರುವರು? ಏ ನಕ್ಷತ್ರಗಳೇ, ನಮ್ಮ ನಿದ್ದೆಯನ್ನು ಹಾಳು ಮಾಡಲು ಇಲ್ಲೇಕೆ ಬಂದಿದ್ದೀರಿ? ನಿಮಗೆ ಎಷ್ಟು ಧೈರ್ಯ? ನಿಮ್ಮನ್ನು ಕಿತ್ತು ಎಸೆದು ಬಿಡುತ್ತೇವೆ. ಏ ಸೂರ್ಯನ ಕುದುರೆ, ಸೂರ್ಯ ಮೋಡಗಳ ಮರೆಯಲ್ಲಿ ಕಳೆದು ಹೋಗಿದ್ದಾನೆ. ನೀನೇಕೆ ಇಲ್ಲಿರುವೆ? ನಿಮ್ಮನ್ನು ಇಲ್ಲಿಂದ ಓಡಿಸಲು. ನಿಮ್ಮ ನಿದ್ದೆಗಾಗಿ ಲೋಕದ ನಿಯಮಗಳೇ ಬದಲಾಯಿಸಿದ್ದೀರಿ. ನಿಮಗೆಷ್ಟು ಧೈರ್ಯ? ಈ ಮಿಂಚುಳ ಗುಡ್ಡದಿಂದ ತೊಲಗಿ. ಮಕ್ಕಳೇ ಬಿಡಬೇಡಿ. ಆಕ್ರಮಿಸಿ! ಆಕ್ರಮಣ! ಸಂತೋಷದ ವಿಚಾರ. ನಮ್ಗೆ ಲಗತ್ತನ್ನ ನೀವು ಮಾಡಿದ್ದೀರಿ. ಸೂರ್ಯನ ಕರೀರಿ. ಮೋಡಗಳೇ ಆಕಾಶದಿಂದ ಚದುರಲಿ. ನಾಡಿಗೆಲ್ಲ ಬರಗಾಲವಿದೆ. ಹೆಪ್ಪುಗಟ್ಟಿ ಆಕಾಶದಲ್ಲಿರೋ ಬದಲು ಮಳೆಯಾಗಿ ಸುರಿಯಿರಿ. ನದಿಯಾಗಿ ಹರಿದು ಸಮುದ್ರ ಸೇರಿ ಮತ್ತೆ ಮೋಡಗಳಾಗಿ ಮಳೆಯೊಟ್ಟು ಪಡೆಯಿರಿ. ಈ ನಿಮ್ಮ ರೂಪಾಂತರಕ್ಕೆ ಸೂರ್ಯನ ಅವಶ್ಯಕತೆ ಇದೆ. ಗಾಳಿ ಬಿರುಗಾಳಿ ಜೋರಾಗಿ ಬೀಸು. ಎಲ್ಲೆಡೆ ಈ ಮೋಡಗಳು ಚದುರಲಿ. ಗಾಳಿ ಬಿರುಗಾಳಿ ಜೋರಾಗಿ ಬೀಸು. ಎಲ್ಲೆಡೆ ಈ ಮೋಡಗಳು ಚದುರಲಿ. ಸೂರ್ಯ! 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 ನಾವೆಲ್ಲರೂ ಕಾಯ್ತಿದ್ದೀವಿ ಸೂರ್ಯ ಸೂರ್ಯ ಬಾ. ರಾಕ್ಷಸರು ಯಾರು ಇಲ್ಲ ಎನ್ನುವ ಬೇಡ ಬಾ. ನಾವೆಲ್ಲರೂ ಕಾಯ್ತಿದ್ದೀವಿ ಸೂರ್ಯ ಸೂರ್ಯ ಬಾ. ರಾಕ್ಷಸರು ಯಾರು ಇಲ್ಲ ಎನ್ನುವ ಬೇಡ ಬಾ. ಏನು ಕುದುರೆ ಕಳಿಸ್ತೀನಿ
ಜಗವನ್ನೇ ಬಾ ಮೋಡದ ಮಳೆಯಿಂದ ನೀನು ಜಗವ ಬೆಳಗುವ ಏಳು ಕುದುರೆ ಕಳಿಸ್ತೀನಿ ಜಗವನ್ನೇ ಬಾ ಮೋಡದ ಮಳೆಯಿಂದ ನೀನು ಜಗವ ಬೆಳಗುವ ನಾವೆಲ್ಲರೂ ಕಾಯ್ತಿರ್ತೀವಿ ಸೂರ್ಯ ಸೂರ್ಯ ಬಾ ರಾಕ್ಷಸ ರಾಕ್ಷಸ ಯಾರು ಇಲ್ಲ ಹೆಲ್ಕೋಬೇಡ ಬಾ ನಾವೆಲ್ಲರೂ ಕಾಯ್ತಿರ್ತೀವಿ ಸೂರ್ಯ ಸೂರ್ಯ ಬಾ ರಾಕ್ಷಸ ರಾಕ್ಷಸ ಯಾರು ಇಲ್ಲ ಹೆಲ್ಕೋಬೇಡ ಬಾ ಪೆನ್ ಸಿನಿಮಾ ಶಾಲೆಯ ಮಕ್ಕಳು ತಮ್ಮ ಅಭಿನಯ ತರಬೇತಿಯ ಅಂಗವಾಗಿ ನಾಟಕವನ್ನು ಕಲಿತು ಇದೇ ಮೊದಲ ಬಾರಿ ರಂಗದ ಮೇಲೆ ಪ್ರದರ್ಶನ ನೀಡಿದ್ದಾರೆ. ಎಲ್ಲಾ ಮುದ್ದು ಮಕ್ಕಳಿಗೆ ಇನ್ನೊಮ್ಮೆ ಜೋರಾದ ಚಪ್ಪಾಳೆ. ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪ್ರಖ್ಯಾತ ಲೇಖಕರು ಮತ್ತು ಮನೋವೈದ್ಯರು ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಅವರು ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲ ಆತ್ಮೀಯರೇ ನಮಸ್ಕಾರ. ಏನು ಕೇಳ್ತಿಲ್ಲ. ನಮಸ್ಕಾರ. ನಿದ್ದೆ ಮಾಡ್ಬಿಟ್ಟಿದ್ದೀರಾ? ನಮಸ್ಕಾರ. ಮೊದಲನೇದಾಗಿ ಈ ಒಂದು ಅರ್ಥಗರ್ಭಿತವಾದಂಥ ನಾಟಕವನ್ನ ಬರೆದಂಥ ಯಾರು ಗೊತ್ತಾ? ಶ್ರೀಮತಿ ವೈದೇಹಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಹಾಗೂ ಪ್ರಣಾಮಗಳು. ಹಾಗೆಯೇ ಇಡೀ ತಂಡ ಈ ನಾಟಕವನ್ನು ಬಹಳ ಇದು ಪ್ರಥಮ ಪ್ರದರ್ಶನ ಬಹಳ ಅಚ್ಚುಕಟ್ಟಾಗಿ ಮನಮಟ್ಟುವ ಹಾಗೆ ಹೃದಯಕ್ಕೆ ಹಿತಕರವಾಗಿರುವ ಹಾಗೆ ನಾಟಕವನ್ನು ತಂದಿದ್ದಾರೆ. ನಿರ್ದೇಶಕರನ್ನು ಹಿಡಿದು ರಂಗಸಜ್ಜಿಕೆ, ವಸ್ತ್ರ ವಿನ್ಯಾಸ, ಸಂಗೀತ ಹಾಗೆ ಮಕ್ಕಳ ಮನಸ್ಸನ್ನು ಸೂರೆಗೊಂಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆ. ಹಾಗೆ ಇನ್ನಷ್ಟು ಅವರ ಪ್ರತಿಭೆ ಸೂರ್ಯನಷ್ಟೇ ಉಜ್ವಲವಾಗಿದ್ದ ನಾವೆಲ್ಲ ಹಾರೈಸೋಣ. ಶ್ರೀ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಅವರು ಕನ್ನಡದಲ್ಲಿ 300ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ಎಲ್ಲ ಕಿರು ಹೊತ್ತಿಗೆಗಳು, ಎಲ್ಲ 100 ಪುಟದ ಒಳಗೆ ಇರುವ ಉಪಯುಕ್ತವಾದ ಕೈಪಿಡಿಗಳು. ಕಳೆದ ಹಲವಾರು ವರ್ಷಗಳಿಂದ ಅವರ ಪುಸ್ತಕಗಳು ಮಾರಾಟ ಮಳಿಗೆಯಲ್ಲಿ ನಂಬರ್ 1 ಆಗಿದ್ದಾರೆ. ನವ ಕರ್ನಾಟಕಕ್ಕೆ ಹೋದರೆ, ಸಪ್ನ ಮಳಿಗೆಗೆ ಹೋದರೆ ಅವರ ಪುಸ್ತಕಗಳು ಅಗ್ರ ಶ್ರೇಣಿಯಲ್ಲಿ ಮಾರಾಟವಾಗ್ತಾ ಇದ್ದಾವೆ. ಇದು ಒಂದು ಅಭಿಮಾನದ ಸಂಗತಿ. ನಾನು ಅವರನ್ನ ಗಮನಿಸಿದ ಹಾಗೆ ವೈದ್ಯಕೀಯ ಸಾಹಿತ್ಯ ಸಮ್ಮೇಳನ, ವೈದ್ಯಕೀಯ ಬರಹಗಳು, ಸಂಘಟನೆಗಳು ಇದರಲ್ಲೆಲ್ಲ ತುಂಬಾ ಸಕ್ರಿಯವಾಗಿ ಹಲವಾರು ದಶಕಗಳಿಂದ ಅವರು ತೊಡಗಿಸಿಕೊಂಡಿರುವಂತಹ ಹಿರಿಯರು. ಮತ್ತೆ ತುಂಬಾ ಕಮಿಟೆಡ್ ಆದಂತಹ ಮನೋವೈದ್ಯ. ಈಗ ಅವರು ವಿಶ್ರಾಂತ ಮನೋವೈದ್ಯರು ಅಂತ ಹೇಳೋ ಹಾಗಿಲ್ಲ. ನಿಮ್ಹಾನ್ಸ್ನಿಂದ ಅವರು ನಿವೃತ್ತರಾದರೂ ಕೂಡ ಅವಿಶ್ರಾಂತ ಅವರಿಗೆ ವಿಶ್ರಾಂತ ಅನ್ನುವಂಥದ್ದು ಒಗ್ಗೋದಿಲ್ಲ, ಅವಿಶ್ರಾಂತ. ಆದ್ರಿಂದಲೇ ಅವರ ಪುಸ್ತಕಗಳು ಅನೇಕ ಇವತ್ತಿನ ಸಮಾಜಕ್ಕೆ ಬೇಕಾದ ವಿಷಯಗಳನ್ನು ಪ್ರಚುರಪಡಿಸುತ್ತೆ. ಇವತ್ತು ನಾವು ಅವ್ರನ್ನ ಕರೆದಾಗ ನಾನು ಮಕ್ಕಳಿಗೆಲ್ಲ ಒಂದು ಪುಸ್ತಕ ಕೊಡ್ತೀನಿ ಅಂತ ಹೇಳಿ ಪಾಪ ಆ ಪುಸ್ತಕಗಳ ಕಟ್ಟನ್ನು ಇಡುಕಿಕೊಂಡು ಬಂದಿರುವ ಅವರ ಪ್ರೀತಿ ನಿಜಕ್ಕೂ ಹೃದಯವನ್ನು ಕೊಂಡು ಬಂದಿದೆ. ಅನೇಕ ಬೇಡಿಕೆಗಳನ್ನು ಹಂಚಿಕೊಂಡಿದ್ದೇನೆ. ಅವರು ಇವತ್ತು ಇಲ್ಲಿಗೆ ಬಂದದ್ದು ನನಗೆ ತುಂಬ ಸಂತೋಷ. ನಮ್ಮ ಹಳ್ಳಿಗೆ ಬಂದಿದ್ದಾರೆ, ನಮ್ಮ ಮನೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಇಲ್ಲಿರುವ ಎಲ್ಲ ಹೆತ್ತವರ, ಮಾಧ್ಯಮದವರ, ಪುಟಾಣಿಗಳ, ಕಲಾವಿದರ, ತಂತ್ರಜ್ಞರ ಪರವಾಗಿ ನಾನು ಪ್ರೀತಿಯ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ಸೂರ್ಯ ಬಂದ ನಾಟಕ ನೋಡಿದ್ರಿ. ಸೂರ್ಯನನ್ನ ಭೂಮಿಗೆ ಕರೆತಂದ ಪುಟಾಣಿಗಳಿಗೆ ಎದುರುಗಡೆ ಇದ್ದಾರೆ. ಈ ನಾಟಕವನ್ನ ಅನೇಕ ದೃಷ್ಟಿಯಲ್ಲಿ ಸಾಂಕೇತಿಕವಾಗಿ ತೆಗೆದುಕೊಳ್ಳಬೇಕು. ಏನಂದ್ರೆ ಸೂರ್ಯ ಬೆಳಕಿನ ಸಂಕೇತ, ಜ್ಞಾನದ ಸಂಕೇತ, ಅರಿವಿನ ಸಂಕೇತ. ಭೂಮಿಯ ಎಲ್ಲ ಚರಾಚರಗಳಿಗೆ ಚೈತನ್ಯ ತುಂಬುವವನು ಅವನೇ. ಅವನು ಬಂದ ಮೇಲೆ ಭೂಮಿ ಮೇಲೆ ಚಟುವಟಿಕೆ, ಚಲನವಲನಗಳೆಲ್ಲ ಪ್ರಾರಂಭ ಆಗುತ್ತೆ.
ಕತ್ತಲು ಅಜ್ಞಾನದ ಕ್ರೌರ್ಯದ ಸಂಕೇತ ಅಂತ ಹೇಳ್ತಾರೆ. ನಮ್ಮ ಸಮಾಜವನ್ನು ಆಗಾಗ ಬೇರೆ ಬೇರೆ ತರದ ಕತ್ತಲುಗಳು ಆವರಿಸ್ತಾ ಇರುತ್ತೆ. ಅದನ್ನು ಹೋಗ್ಲಾಡಿಸ್ತಾನೆ ಇರಬೇಕಾಗುತ್ತೆ. ಮತ್ತೆ ಮತ್ತೆ ಬೆಳಕಿನ ಸೂರ್ಯನನ್ನು, ಅರಿವಿನ ಸೂರ್ಯನನ್ನು, ಜ್ಞಾನದ ಸೂರ್ಯನನ್ನು ನಾವು ಗುರುತಿಸಿ ಕಾಡ್ತಿರ್ಬೇಕಾಗುತ್ತೆ. ಇದು ಈ ನಾಟಕದ ಹಿಂದೆ ಇರುವ ಒಂದು ಸಾಂಕೇತಿಕವಾದ ವಿಚಾರ. ಅದನ್ನು ಮಕ್ಕಳ ಫ್ಯಾಂಟಸಿ ಮೂಲಕ ವೈದೇಹಿ ಇವರು ಚೆನ್ನಾಗಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೆತ್ತವರನ್ನು ಅಭಿನಂದಿಸ್ತೇನೆ. ಯಾಕೆಂದ್ರೆ ನಮ್ಮ ಶಾಲೆಯಲ್ಲಿ ದೊಡ್ಡವರ ಕೋರ್ಸ್ಗಳು ಇದಾವೆ, ಸಾಕಷ್ಟಿದ್ದಾವೆ. ಇದರ ಮಧ್ಯೆ ಮಕ್ಕಳಿಗೆ ಈ ಥರದೊಂದು ಶಿಬಿರ ಮಾಡಬೇಕು ಅಂತ ಹೇಳಿ ನನ್ನ ಪತ್ನಿ ಶೋಭಾ ಅವರು ಮತ್ತೆ ಶಿವ, ನಿಶಾ ಈ ತಂಡ ಎಲ್ಲ ಯೋಚಿಸಿದಾಗ ನಾವು ಅದನ್ನ ಪುಟ್ಟದಾಗಿ ಪ್ರಾರಂಭ ಮಾಡಿದ್ವಿ. ಅದು ಇದುವರೆಗೂ ಚೆನ್ನಾಗಿ ನಡ್ಕೊಂಡು ಬರ್ತಿದೆ. ನನಗಂತೂ ಈ ಮಕ್ಕಳು ಎಷ್ಟು ಮೈಚಳಿ ಬಿಟ್ಟು ಅಭಿನಯಿಸುವಾಗ ಮೊದಲ ಪ್ರದರ್ಶನ ಅಂತ ಅನಿಸ್ತಿರ್ಲಿಲ್ಲ. ಯಾರೂ ಎಲ್ಲೂ ಸಂಭಾಷಣೆ ತರಿಸಿಲ್ಲ, ಗೊಂದಲಗೊಂಡಿಲ್ಲ, ಸಮಯ ಕೊಟ್ಟು ಇಟ್ಕೊಂಡಿದ್ದಾರೆ. ನಮ್ಮ ವೈದ್ಯರು ಹೇಳಿದ ಹಾಗೆ ನಾಟಕ ಒಂದು ಪ್ರದರ್ಶನ ಕಲಿಯಲು ಯಾಕೆ ಮುಖ್ಯ ಅಂದ್ರೆ, ನೀವು ನೋಡಿದ್ದೀರಿ ಆ ನಿಲುಗಡೆಯ ಸಮಯದಲ್ಲಿ ಮಕ್ಕಳೇ ಪರಿಕರಗಳನ್ನು ತಂದಿರೋದು, ಓಡಿ ಹೋಗೋದು, ಅದನ್ನು ಜೋಡಿಸೋದು ಮಾಡ್ತಾರೆ. ಇದು ಏನನ್ನ ಸೂಚಿಸುತ್ತೆ ಅಂದ್ರೆ, ನಾವೆಲ್ಲ ಒಂದು ಕುಟುಂಬ, ಒಂದು ಚಟುವಟಿಕೆ ಅನ್ನುವ ಒಂದು ಕಲೆಕ್ಟಿವ್ ಒಂದು ಮನಸ್ಥಿತಿಯನ್ನ ಸೂಚಿಸುತ್ತೆ. ಪ್ರೊಫೆಸರ್ ಅವರು ಹೇಳಿದ ಹಾಗೆ ಮನೆಗಳಲ್ಲೆಲ್ಲ ಏಕಾಂಗಿಗಳಾಗಿರ್ತಾರೆ ಮಕ್ಕಳು, ಅವರು ಮತ್ತು ಅವ್ರ ಮೊಬೈಲ್, ಆ ಥರದ ಒಂಟಿತನ ಇರುತ್ತೆ. ಈ ತರ ನಾಟಕಗಳನ್ನು ಮಾಡಿದಾಗ ನಾವೆಲ್ಲ ಒಂದು ಅಂತ ಇನ್ನೊಂದು ಮಗುವನ್ನು ಅರ್ಥ ಮಾಡಿಕೊಳ್ಳುವ, ಅದರ ಜೊತೆಗೆ ಒಂದು ಅನುಸಂಧಾನ ಮಾಡುವಂತಹ, ಅದ್ರ ಜೊತೆಗೆ ಒಂದು ಕಲೆಯನ್ನು ಪ್ರದರ್ಶನ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂದಾಗ ಅವರ ಮನಸ್ಸು ದೊಡ್ಡದಾಗುತ್ತೆ, ಕೌಟುಂಬಿಕ ಪರಿಸರ ದೊಡ್ಡದಾಗುತ್ತೆ. ಆ ಕೌಟುಂಬಿಕ ಪರಿಸರದ ಎಷ್ಟು ದೊಡ್ಡದಾಗುತ್ತೆ ಅಂದ್ರೆ, ಅವರು ಆ ಕುಟುಂಬದ ಮಕ್ಕಳೆಲ್ಲ ಈಗ ಇಡೀ ನಾವೆಲ್ಲ ಒಂದು ಕುಟುಂಬದವರು ಅನ್ನೋದು, ನಾವೆಲ್ಲ ಅಂದ್ರೆ ನಾವು ಸೇರಿ, ನೀವು ಸೇರಿ, ಅವರು ಸೇರಿ, ನಾಟಕ ನೋಡಿದವರು ಬರೆದವರು ಇಲ್ಲ, ಹೀಗೆ ಒಂದು ಕೌಟುಂಬಿಕ ಕಲ್ಪನೆಯನ್ನ ನಾವು ಕಟ್ಟಬೇಕು. ಅದಕ್ಕೆ ಈ ನಾಟಕವನ್ನ ಆಯ್ಕೆ ಮಾಡಿಕೊಂಡಿದ್ದು. ಶಿವ ಮತ್ತು ನಿಶಾ ಅವರಿಗೆ ನನ್ನ ಅಭಿನಂದನೆಗಳು. ಈ ನಾಟಕವನ್ನ ಚೆನ್ನಾಗಿ ಅಭಿನಯಿಸಿದ್ದೀರಿ. ಮತ್ತೆ ಹಿಂದೆ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ರಂಗಕರ್ಮಿಗಳಿಗೆ, ತಂತ್ರಜ್ಞರಿಗೂ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಈ ಮಕ್ಕಳಿಗೆಲ್ಲ ಉಜ್ವಲವಾದ ಭವಿಷ್ಯ ಪ್ರಾಪ್ತಿಯಾಗಲಿ ಅಂತ ತುಂಬ ಹೃದಯದಿಂದ ಹಾರೈಸ್ತೇನೆ. ಆಕಾಶದಿಂದ ಬಂದರು, ನಿಂತರು